ಮತ್ತೆ ಬಾ, ಹೋಗ್ಲಿ ಬಿಡು. ಇವ್ರಿಗೆ ಎಷ್ಟು ಒದೆ ತಿಂದ್ರು ಬುದ್ಧಿ ಬರಲ್ಲ. ಬಾರಪ್ಪ, ನೀನು ಬಾರು ಹೋಗೋಣ. ಮತ್ತೆ ಬಾರಪ್ಪ. ಮಾದೇವ, ನಿನ್ನ ಸುಮ್ಮನೆ ಬಿಡಲ್ಲ ಕಣ. ಇವತ್ತು ನಿಮ್ಮಿಬ್ಬರನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಿಮಗ್ ತಾಕತ್ತಿದ್ರೆ ನಂತವ್ ಬರಲ್ಲ. ನೇರ ಬಂದ್ ಗುದ್ದಾಡಿ. ಅದನ್ ಬಿಟ್ಟು ಹಿಂಬಾಗ್ಲಿಂದ ಬಂದು ಆಟಗಳಾಡ್ತೀರೇನ್ರು? ಆಟ ಯಾಕೆ? ನನ್ನ ಎದುರ್ಸಕ್ ದಮ್ಮಿಲ್ವಾ? ಅದಕ್ಕೆ ನನ್ನ ತಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಸಿದೀರಾ? ಯಾವನ ಕಂಪ್ಲೇಂಟ್ ಕೊಟ್ಟಿದ್ದು? ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ನ್ ಯಾವನ ಕಂಪ್ಲೇಂಟ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ಯಾನೆ. ಆ ಐಡಿಯಾ ನಮಗ್ ಬಂದೇ ಇಲ್ಲ. ನಾವು ದಡ್ರು ನಾವು. ಹಾ, ದಡ್ರಾಗಿದ್ದಕ್ಕೆ ಇವತ್ ಬದುಕೊಂಡಿದ್ದೀರಾ. ಅಪ್ಪಿ ತಪ್ಪಿ ನೀವಿಬ್ರೇ ನನ್ನ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಇವತ್ತಿಲ್ಲ ಊಟ ಹಾಕ್ಬಿಡ್ತಾ ಇದ್ದೆ. ನೀನ್ ಊಟ ಹಾಕ ತನಕ ನಾವೇನ್ ಕಳ್ಳಪುರಿ ತಿಂತ ಇರ್ತೀವ? ಕಾರಣ ಇಲ್ದೆ ಬಂದು ನಮ್ಮೇಲ್ ಕೈ ಮಾಡಿದ್ಯ ನೀನು. ಯಾರೋ ಪರ್ಮಿಷನ್ ಕೊಟ್ಟಿದ್ದು? ಇವತ್ತು ನೀನೇ ನಮ್ಮ ಹತ್ರ ಸಾರಿ ಕೇಳ್ಬೇಕು. ಸಾರಿನ? ಹೋಗಲೇ ಹೋಗ. 10 ರೂಪಾಯಿ ಕೊಡ್ತೀನಿ, ಕಳ್ಕಪ್ಪನ ಅಂಗಡಿಲಿ ಪೂರಿ ತಿನ್ಕೊ ಹೋಗ್ರಲ್ಲ. ಪೂರಿ ನಮ್ಮ ಮಕ್ಳ ನಿಮ್ಮಂತ ನಾಲಾಯಕರನ್ನ ಕಂಡ್ರೆ ನನ್ ಬಾಯ್ ಮಾತಾಡೋದಕ್ಕೂ ಮುಂಚೆ ನನ್ ಕೈ ಮಾತಾಡ್ತದೆ. ಸಾಕಾಗಿಲ್ಲ ಅಂತಂದ್ರೆ ಹೇಳಿ, ಇನ್ನೂ ಸ್ವಲ್ಪ ಮಾತಾಡಿಸ್ತೀನಿ. ಇವತ್ ನೀನ್ ಮಾಡಿದಕ್ಕೆ ಪರಿಣಾಮ ಅನುಭವಿಸ್ತೇ ಮಾದೇವ. ಏನು ಪರಿಣಾಮ? ಮತ್ತೆ ಬಾ, ಹೋಗ್ಲಿ ಬಿಡು. ಇವ್ರಿಗೆ ಎಷ್ಟು ಒದೆ ತಿಂದ್ರು ಬುದ್ಧಿ ಬರಲ್ಲ. ಬಾರಪ್ಪ, ನೀನು ಬಾರು ಹೋಗೋಣ. ಮತ್ತೆ ಬಾರಪ್ಪ. ಅಳಿ ಅಂದ್ರೆ ಇವ್ರಿಬ್ಬರದು ಗೋಳ್ ಇದ್ದಿತ್ತೆ. ದಿನ ಸಾಯಿ ಅವ್ರಿಗೆ ಅಳೋಗ್ ಯಾರು? ಸುಮ್ನೆ ನೀವ್ ಇವ್ರ ಮೇಲೆ ಸೆಟ್ ಮಾಡ್ಕೊಂಡು ನಿಮ್ ನೆಮ್ಮದಿನ ನೀವ್ ಹಾಳ್ ಮಾಡ್ಕೊಂತಿದ್ದೀರಾ. ನೀವ್ ಹೇಳೋದು ದಿಟ್ಟಾನೆ ಅತ್ತಮ್ಮ. ಆದ್ರೆ ಏನ್ ಮಾಡಿರಾ? ಈ ನನ್ನ ಮಕ್ಳು ಇಬ್ಬರನ್ನು ನೋಡ್ತಾ ಇದ್ರೆ ನನ್ ರಕ್ತ ಕುದಿತದೆ. ಅದೇವಾ, ಸಮಾಧಾನ ಮಾಡ್ಕೊಳಪ್ಪ. ನೋಡು, ಈಗ ನೀನು ಸಂಸಾರಸ್ಥ. ಮೊದ್ಲಿನ ತರ ಒಂಟಿ ಅಲ್ಲಪ್ಪ ನೀನು. ನಿನಗೋಸ್ಕರ ನನ್ ಮಗಳು ಮನೇಲಿ ಕಾಯ್ತಿರ್ತಾಳೆ. ಅದು ನೆನಪಲ್ಲಿ ಇರ್ಲಿ. ಸ್ವಲ್ಪ ಸಮಾಧಾನ ಮಾಡ್ಕೋ. ಸರಿ ಮಾಮ, ನಿಮ್ಮಿಬ್ಬರನ್ನು ಅಟ್ಟಿ ತಗ್ಬಿಟ್ಟು ಹೋಗ್ತೀನಿ, ಬನ್ನಿ. ಹಲೋ ಸರ್, ನಾನು ದೇವಹಳ್ಳಿ ಶಾಲೆ ಹೆಡ್ ಮಾಸ್ಟರ್ ಮಾತಾಡ್ತಾ ಇರೋದು. ನಮ್ಮ ಶಾಲೆಯಲ್ಲಿ ಮಕ್ಕಳೆಲ್ಲ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾರೆ ಸರ್. ಆದಷ್ಟು ಬೇಗ ಆಂಬುಲೆನ್ಸ್ ಕಳಿಸಿ. ಹೈವೇಲಿ ಬಸ್ ಮತ್ತೆ ಲಾರಿ ನಡುವೆ ದೊಡ್ಡ ಆಕ್ಸಿಡೆಂಟ್ ಆಗಿರೋದ್ರಿಂದ ಆಂಬುಲೆನ್ಸ್ ಎಲ್ಲ ಅಲ್ಲಿಗೆ ಹೋಗಿದೆ. ದೇವ್ರೆ, ಏನ್ ಮಾಡೋದು ಇವಾಗ? ಹಲೋ, ಹಲೋ ಸರ್. ಹಲೋ ರಾಮ್ ಸರ್, ಇವತ್ತು ನೀವೇ ಬಂದು ನಮ್ಮ ಮಕ್ಕಳನ್ನೆಲ್ಲ ಕಾಪಾಡಬೇಕು. ಮಕ್ಕಳೆಲ್ಲ ವಾಂತಿ ಮಾಡ್ಕೊಂಡು ಬಿದ್ದೋಗ್ತಾ ಇದ್ದಾರೆ ಸರ್. ನನಗೆ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ.
ಸರ್ ಇಲ್ಲೇ ಹತ್ರದಲ್ಲಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಆಂಬುಲೆನ್ಸ್ಗಳೆಲ್ಲ ಬಿಸಿ ಇದೆ ಸರ್. ದಯವಿಟ್ಟು ಇವತ್ತು ನೀವೇ ಬಂದು ನಮ್ಮ ಮಕ್ಕಳನ್ನೆಲ್ಲ ಕಾಪಾಡಬೇಕು ಸರ್. ಓಕೆ ಓಕೆ, ನಾನೀಗಲೇ ಬರ್ತೇನೆ. ಓಕೆ ಸರ್. ಪುಟ ಪುಟ ಪುಟ, ಕಣ್ಣೋಪನ್ ಮಾಡು ಪುಟ. ಕಣ್ಣೋಪನ್ ಮಾಡು ಪುಟ ಪುಟ. ಪಟಾಕಿ ಪಟಾಕಿ ಕಣ್ಬಿಡು ಪಟಾಕಿ. ಪಂಚಮಿ, ನಾನು ಈ ಮನೆ ಸೊಸೆ. ನಾನ್ ಯಾವ್ದೇ ಕೆಲ್ಸ ಮಾಡ್ತೀನಿ ಅಂದ್ರು ನೀನ್ ಬೇಡ ಅನ್ಬಾರ್ದು. ಇಬ್ರು ಸೇರ್ ಸಣ್ಗೆ ಹಾಕೋಣ. ಪಂಚಮಿ ಬಾ, ನಿನ್ನ ದೊಡ್ಡಮ್ಮ ಕರೀತಾ ಇದ್ದಾರೆ. ಪೂರ್ವಿ, ನಿಮ್ ಅಣ್ಣ ಎಲ್ಲಿ? ಅದನ್ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? ಸುಳ್ಳು ಹೇಳಿ ನಮ್ಮ ಅಣ್ಣನ್ ಮದ್ವೆ ಆಗಿ ಅವ್ನ್ ಲೈಫೇ ಹಾಳ್ ಮಾಡ್ಬಿಟ್ರಿ. ನಿಮ್ ನಾಟಕ ಇಲ್ಲಿ ಇನ್ನ ಜಾಸ್ತಿ ದಿನ ನಡೆಯಲ್ಲ. ಅಕ್ಕ ಅಕ್ಕ, ನಮ್ ಪಟಾಕಿ ಓದ್ತಾ ಇದ್ನಲ್ಲ, ಆ ಶಾಲೆಯಲ್ಲಿ ಮಧ್ಯಾಹ್ನ ಮಕ್ಕಳೆಲ್ಲ ಊಟ ಮಾಡಿ ಪ್ರಜ್ಞೆ ತಪ್ಪಿ ಬಿದ್ದಿದಾರಂತಕ್ಕ. ನಮ್ ಪಟಾಕಿನೂ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ರಾಮ್, ಹಲೋ ಸ್ನೇಹ, ಇಲ್ಲಿ ನಮ್ಮ ಸ್ಕೂಲ್ ಮಕ್ಳಿಗೆ
ಅಯ್ಯೋ ಇವಾಗ ಏನ್ ಮಾಡೋದು ರಾಮ್? ಸ್ನೇಹ, ನಿನ್ನಿಂದ ಇಮಿಡಿಯೇಟ್ಲಿ ಒಂದು ಹೆಲ್ಪ್ ಆಗಬೇಕಾಗಿದೆ. ಐಬೆಲಿ ದೊಡ್ಡ ಆಕ್ಸಿಡೆಂಟ್ ಆಗಿರೋದ್ರಿಂದ ಗೌರ್ಮೆಂಟ್ ಆಂಬ್ಯುಲೆನ್ಸ್ ಎಲ್ಲ ಬಿಸಿ ಇದೆ. ಸೊ ಪ್ಲೀಸ್ ನಿಮ್ಮ ಹಾಸ್ಪಿಟಲ್ನಿಂದ ಆಂಬ್ಯುಲೆನ್ಸ್ ಕಳಿಸು. ಓ ಗಾಡ್ ರಾಮ್, ಇಲ್ಲಿನ ಆಂಬ್ಯುಲೆನ್ಸ್ ಎಲ್ಲ ಅಲ್ಲಿ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೇನೆ ಹೋಗಿದೆ. ಶಟ್, ಏನ್ ಮಾಡೋದು? ಸ್ನೇಹ, ಯು ಡೂ ಒನ್ ಥಿಂಗ್. ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಏನೆಲ್ಲ ಮೆಡಿಸಿನ್ಸ್ ಬೇಕೋ ನಾನು ಟೆಕ್ಸ್ಟ್ ಮಾಡಿರ್ತೀನಿ, ಅದನ್ನೆಲ್ಲ ನೀನು ತಗೊಂಡು ಇಲ್ಲಿಗೆ ಬಾ. ಅಂಡ್ ಒನ್ ಮೋರ್ ಥಿಂಗ್, ಬರ್ತಾ ಒಂದಷ್ಟು ಸಿಸ್ಟರ್ಸ್ನ ಕರ್ಕೊಂಬಾ. ಶ್ಯೂರ್ ರಾಮ್, ಓಕೆ. ಬೇಗ ಇಮಿಡಿಯೇಟ್ಲಿ ಈಗಲೇ ಹೊರಟ್ ಬಾ. ಪಟಾಕಿ ಪಟಾಕಿ ಏನಾಯ್ತು? ಮಕ್ಳಿಗೆಲ್ಲ ಏನಾಗಿದೆ ರಾಮ್? ಯಾಕೆ ಹೀಗೆಲ್ಲ ಆಗಿದೆ? ಇಲ್ಲ ನೋಡು, ಪಟಾಕಿ ಪಟಾಕಿ, ನಂಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ರಾಮ್. ದಯವಿಟ್ಟು ಏನಾದ್ರೂ ಮಾಡಿ ಕಾಪಾಡು ರಾಮ್, ಪ್ಲೀಸ್. ಪಟಾಕಿ ಇಲ್ಲ ನೋಡು, ಕಣ್ಬಿಡು ಪಟಾಕಿ. ಹಲೋ ರಾಮ್. ಸ್ನೇಹ, ಎಲ್ಲಿದ್ಯಾ? ಬಂದೆ ರಾಮ್, ನಾನು ಆಲ್ಮೋಸ್ಟ್ ಸ್ಕೂಲ್ ಹತ್ರ ರೀಚ್ ಆಗ್ತಾ ಇದ್ದೀನಿ. ಸರಿ, ಕಮ್ ಫಾಸ್ಟ್, ಇಮಿಡಿಯೇಟ್ಲಿ. ಹಾ ರಾಮ್. ಪಟಾಕಿ ರಾಮ್, ರಾಮ್ ದಯವಿಟ್ಟು ದಯವಿಟ್ಟು ಇವ್ರಿಗೆ ಏನಾದ್ರೂ ಮಾಡಿ ಕಾಪಾಡು ರಾಮ್. ಇವ್ರಿಗೆಲ್ಲ ಏನು ಆಗ್ಬಾರ್ದು, ಪ್ಲೀಸ್. ನೋಡು, ನನ್ನ ಡ್ಯೂಟಿ ನನಗೆ ಗೊತ್ತು. ನೀನು ಬಂದು ಹೇಳೋ ಅವಶ್ಯಕತೆ ಏನಿಲ್ಲ. ಈ ಮಕ್ಕಳನ್ನ ಪ್ರಾಣ ಕೊಟ್ಟಾದ್ರೂ ಪರವಾಗಿಲ್ಲ, ನಾನು ಉಳಿಸ್ತೀನಿ. ಅಕ್ಕಿ ನೋಡು, ಅಕ್ಕ ಬಂದಿದ್ದಾಳೆ ನೋಡು. ಪಟಾಕಿ